ಗೆಳೆಯರೇ ನಮಸ್ಕಾರ. ನಮ್ಮ ಬಾಲ್ಯದಲ್ಲಿ ಕೇವಲ ಒಂದು ಮಾವಿನ ಹಣ್ಣು ಸಿಕ್ಕರೆ ಸಾಕು, ಸಂತೋಷದ ಸಾಗರನೇ ಹರಿತಾ ಇತ್ತು. ಆದರೆ ನಿಮಗೆ ಗೊತ್ತಾ, ಈ ಮಾವು ಕೇವಲ ರುಚಿಗೆ ಮಾತ್ರವಲ್ಲ, ಇದು ಆರೋಗ್ಯ, ಆಧ್ಯಾತ್ಮ ಮತ್ತು ಮನೆಮದ್ದುಗಳ ಅವಿಭಾಜ್ಯ ಅಂಗವಾಗಿದೆ. ಅದಕ್ಕಾಗಿಯೇ ಮಾವಿನ ಹಣ್ಣನ್ನು ಹಣ್ಣುಗಳ ರಾಜ ಅಂತ ಕೂಡ ಕರೀತಾರೆ. ಗೆಳೆಯರೇ, ಇವತ್ತು ನಾನು ನಿಮಗೆ ಒಂದು ಸಂಸ್ಕೃತಿಯಿಂದ ತುಂಬಿ ತುಳುಕುವಂತಹ ವಿಷಯದ ಬಗ್ಗೆ ಹೇಳಲಿದ್ದೇನೆ. ಅದೇನೆಂದರೆ ಮಾವು ಮತ್ತು ಮಾವಿನ ಎಲೆಗಳ ಮಹತ್ವ. ಇದು ಕೇವಲ ಹಣ್ಣು ಮತ್ತು ಎಲೆಗಳ ವಿಷಯವಲ್ಲ, ನಮ್ಮ ಸಂಸ್ಕೃತಿಯ, ಆರೋಗ್ಯದ ಮತ್ತು ಧಾರ್ಮಿಕ ಆಚರಣೆಗಳ ನಡುವೆ ಇರುವ ಆಳವಾದ ನಂಟಿನ ಕುರಿತಾದ ಕಥೆಯಾಗಿದೆ. ಆದ್ದರಿಂದ ಕೊನೆ ತನಕ ವಿಡಿಯೋವನ್ನು ನೋಡಿ ಮತ್ತು ಇಂಥ ವಿಷಯಗಳಿಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಹಾಗಿದ್ದರೆ ಮಾವಿನ ಹಣ್ಣಿನ ಉಪಯೋಗಗಳು ನೋಡೋಣ. ಒಂದನೆಯದಾಗಿ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಮಾವಿನ ಹಣ್ಣಿನಲ್ಲಿ ವಿಟಮಿನ್ ಸಿ ಮತ್ತು ಎ ತುಂಬ ಹೇರಳವಾಗಿರೋದ್ರಿಂದ ಇದು ದೇಹದ ರಕ್ಷಣಾ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಎರಡನೆಯದಾಗಿ, ಚರ್ಮದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಮಾವಿನ ಪಲ್ಪನ್ನು ಮುಖಕ್ಕೆ ಅಪ್ಲೈ ಮಾಡಿದರೆ ಮುಖಕ್ಕೆ ಗ್ಲೋ ಬರುತ್ತದೆ. ಇದರಲ್ಲಿರುವಂತಹ ಆಂಟಿ ಆಕ್ಸಿಡೆಂಟ್ಸ್ಗಳು ಚರ್ಮದ ಹಾನಿಯನ್ನು ತಡೆದು ಯೂತ್ಫುಲ್ ಲುಕ್ವನ್ನು ಕೊಡುತ್ತದೆ. ಮೂರನೆಯದಾಗಿ, ಜೀರ್ಣಕ್ರಿಯೆಗೆ ಸಹಾಯಕಾರಿಯಾಗಿದೆ. ಮಾವಿನ ಹಣ್ಣಿನಲ್ಲಿ ಇರುವಂತಹ ನ್ಯಾಚುರಲ್ ಎನ್ಸೈಮ್ಸ್ ಆಹಾರವನ್ನು ಸರಿಯಾಗಿ ಜೀರ್ಣ ಮಾಡುವಂತೆ ಸಹಾಯ ಮಾಡುತ್ತವೆ. ನಾಲ್ಕನೆಯದಾಗಿ, ಕಣ್ಣುಗಳಿಗೆ ತುಂಬಾ ಉಪಯುಕ್ತಕರವಾಗಿದೆ. ಇದರಲ್ಲಿರುವಂತಹ ವಿಟಮಿನ್ ಎ ಕಣ್ಣುಗಳಿಗೆ ಬಹಳ ಮುಖ್ಯವಾಗಿರುತ್ತದೆ. ಇದು ನೈಟ್ ಬ್ಲೈಂಡ್ನೆಸ್ ತಡೆಯಲು ಸಹಾಯಕವಾಗುತ್ತದೆ. ಐದನೆಯದಾಗಿ, ಶಕ್ತಿ ಮತ್ತು ಶಾಂತಿ ರೂಪವಾಗಿದೆ. ಮಾವಿನ ಹಣ್ಣಿನಲ್ಲಿರುವಂತಹ ನೈಸರ್ಗಿಕ ಶುಗರ್ಸ್, ಗ್ಲೂಕೋಸ್ ಮತ್ತು ಫ್ರುಕ್ಟೋಸ್ ದೇಹಕ್ಕೆ ತಕ್ಷಣ ಎನರ್ಜಿಯನ್ನು ಕೊಡುತ್ತವೆ. ಇದಲ್ಲದೆ ಸೆರೋಟೋನಿನ್ ಎಂಬ ಹಾರ್ಮೋನನ್ನು ಉತ್ಪತ್ತಿ ಮಾಡುವ ಮೂಲಕ ಮನಸ್ಸಿಗೆ ಸಹ ಶಾಂತಿ ಸಿಗುವ ಹಾಗೆ ಮಾಡುತ್ತದೆ. ಹಾಗಿದ್ರೆ ಈಗ ಮಾವಿನ ಎಲೆಗಳ ಮಹತ್ವವನ್ನು ನೋಡೋಣ. ಮಾವಿನ ಎಲೆಗಳನ್ನು ಮೌನ ವೈದ್ಯ ಅಂದರೆ ಸೈಲೆಂಟ್ ಹೀಲರ್ ಅಂತ ಕೂಡ ಕರೀತಾರೆ. ಯಾಕೆ ಅಂದರೆ ಮಾವಿನ ಎಲೆಗಳನ್ನು ಬಹಳಷ್ಟು ಜನ ಇಗ್ನೋರ್ ಮಾಡ್ತಾರೆ, ಆದರೆ ಅದು ಒಳ್ಳೆಯ ಹೆಲ್ತ್ ಟಾನಿಕ್ ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಎಲೆಗಳ ಉಪಯೋಗಗಳನ್ನು ನೋಡುವುದಾದರೆ, ಒಂದನೆಯದಾಗಿ ಶುಗರ್ ನಿಯಂತ್ರಣ ಅಂದರೆ ಡಯಾಬಿಟಿಸ್ ಕಂಟ್ರೋಲ್. ರಾತ್ರಿ 4ರಿಂದ 5 ಎಲೆಗಳನ್ನು ನೀರಿನಲ್ಲಿ ನೆನೆಸಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯುವುದು ಬ್ಲಡ್ ಶುಗರ್ ಲೆವೆಲನ್ನು ಡೌನ್ ಮಾಡಲು ಸಹಾಯ ಮಾಡುತ್ತದೆ. ಎರಡನೆಯದಾಗಿ, ಅಜೀರ್ಣ, ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಪರಿಹಾರ. ಎಲೆಗಳ ಕಷಾಯ ಸ್ಟಮಕ್ ಕ್ಲೀನ್ ಮಾಡೋದ್ರಲ್ಲಿ ತುಂಬಾ ಹೆಲ್ಪ್ ಮಾಡುತ್ತದೆ. ಮೂರನೆಯದಾಗಿ, ಶೀತ ಮತ್ತು ಕೆಮ್ಮಿಗೆ ಪರಿಹಾರ ನೀಡುತ್ತದೆ. ಎಲೆಗಳನ್ನು ನೀರಿನಲ್ಲಿ ಬಾಯ್ಲ್ ಮಾಡಿ ಕಷಾಯ ರೂಪದಲ್ಲಿ ಕುಡಿದರೆ ಉಸಿರಾಟದ ತೊಂದರೆ ಇದ್ದರೆ ಕಡಿಮೆಯಾಗುತ್ತದೆ. ಅಂದರೆ ಶೀತ ಮತ್ತು ಕೆಮ್ಮಿಗೆ ಒಳ್ಳೆಯ ಪರಿಹಾರವಾಗಿದೆ. ನಾಲ್ಕನೆಯದಾಗಿ, ಬಾಯಿಯ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಒಣಗಿದ ಎಲೆಗಳ ಪೌಡರನ್ನು ಪೇಸ್ಟ್ ಮಾಡಿ ಹಲ್ಲುಗಳಿಗೆ ಅಪ್ಲೈ ಮಾಡಿದರೆ ಬಾಯಿಯ ದುರ್ವಾಸನೆ ಮತ್ತು ಒಸಡುಗಳಲ್ಲಿ ಬರುವಂತಹ ರಕ್ತವನ್ನು ಕಡಿಮೆ ಮಾಡಬಹುದು. ಮಾವಿನ ಎಲೆಗಳ ಧಾರ್ಮಿಕ ಮಹತ್ವ ಕೂಡ ಇದೆ. ಮಾವಿನ ಎಲೆಗಳನ್ನು ಪೂಜಾ ಸಾಮಗ್ರಿಗಳಾಗಿ ಉಪಯೋಗಿಸುವುದು ಭಾರತೀಯ ಸಂಸ್ಕೃತಿಯ ಒಂದು ಪ್ರಮುಖ ಭಾಗವಾಗಿದೆ. ಹಬ್ಬಗಳಲ್ಲಿ ಮತ್ತು ಶುಭ ಕಾರ್ಯಗಳಲ್ಲಿ ಮಾವಿನ ಎಲೆಗಳನ್ನು ದೇವರಿಗೆ ಅರ್ಪಣೆ ಮಾಡುವುದರಿಂದ ಅದರಿಂದ ಶುದ್ಧತೆ, ಭದ್ರತೆ ಮತ್ತು ಆಧ್ಯಾತ್ಮಿಕ ಶಕ್ತಿಯನ್ನು ಆಹ್ವಾನಿಸಲಾಗುತ್ತದೆ. ಮಾವಿನ ಎಲೆಗಳೆಲ್ಲವೂ ಶಕ್ತಿಯ ಸಂಕೇತವಾಗಿ ಬಳಸಲಾಗುತ್ತದೆ. ವಾಸ್ತುಶಾಸ್ತ್ರದಲ್ಲಿಯೂ ಸಹ ಮಾವಿನ ಎಲೆಗಳಿಗೆ ತುಂಬಾ ಮಹತ್ವ ಇದೆ. ವಾಸ್ತುಶಾಸ್ತ್ರದ ಪ್ರಕಾರ ಮಾವಿನ ಎಲೆಗಳು ಪವಿತ್ರತೆ, ಶಾಂತಿ ಮತ್ತು ಧನವನ್ನು ಪ್ರತಿನಿಧಿಸುತ್ತವೆ. ಮಾವಿನ ಎಲೆಗಳನ್ನು ಮನೆಯ ದ್ವಾರದ ಬಳಿ ಅಥವಾ ಪೂಜೆ ಮಾಡುವ ಸ್ಥಳದಲ್ಲಿ ಇಡುವುದರಿಂದ ನಕಾರಾತ್ಮಕ ಶಕ್ತಿಗಳು ಹೊರಹೋಗುತ್ತವೆ ಮತ್ತು ಮನೆಯಲ್ಲಿ ಶಾಂತಿ, ಸೌಖ್ಯ ಹೆಚ್ಚಿಸುತ್ತದೆ. ಮಾವು ನಮ್ಮ ಆಹಾರದ ಮಧುರ ಭಾಗ ಮಾತ್ರವಲ್ಲ, ಅದು ಆರೋಗ್ಯ, ಆಯುರ್ವೇದ, ಮನಸ್ಸು ಮತ್ತು ಸಂಸ್ಕೃತಿಯ ನಂಟು. ಹಣ್ಣು ಸೇವಿಸಿ ಶಕ್ತಿಯನ್ನು ಪಡೆದುಕೊಳ್ಳಿ, ಎಲೆಗಳಿಂದ ಆರೋಗ್ಯವನ್ನು ಕಾಪಾಡಿ ಮತ್ತು ಮನೆಯಲ್ಲಿ ಶುಭತೆಯನ್ನು ಆಹ್ವಾನಿಸಿ. ಧನ್ಯವಾದಗಳು.